ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಬಿಸಿಲು ಹಾಸಿದ ಕಲ್ಲು ಬೆಟ್ಟಗಳ ಸಾಲು. ಇದರ ದಕ್ಷಿಣಕ್ಕೆ ಮೈದುಂಬಿ ಹರಿಯುತ್ತಿರುವ ತುಂಗಭದ್ರೆ ನದಿಯ ಅನತಿ ದೂರದಲ್ಲಿರುವ ಭೈರಾಪುರ ಶಿಕ್ಷಣ ಕ್ಷೇತ್ರಕ್ಕೆ ಒಬ್ಬ ಆದರ್ಶ ಶಿಕ್ಷಕನಿಗೆ ಜನ್ಮ ನೀಡಿದ ಭಾಗ್ಯದ ಹಳ್ಳಿ. 1970 ಡಿಸೆಂಬರ್ 15 ಭೈರಾಪುರದ ಗೋವಿಂದಗೌಡ ಹಾಗೂ ತಾಯಿ ಗೀತಾಬಾಯಿಯವರಿಗೆ ಸಂಭ್ರಮದ ದಿನ. ಮುದ್ದಾದ ಗಂಡು ಮಗು. ಮಗುವಿಗೆ ಗುರುರಾಜ್ ಎಂದು ಹೆಸರಿಟ್ಟರು. ಗುರುರಾಜ್ ಅವರ ಬಾಲ್ಯ ಅತ್ಯಂತ ಸಂತಸದಾಯಕವಾಗಿತ್ತು. ಗೋಲಿ, ಬುಗುರಿ, ಚಿನ್ನಿದಾಂಡು, ಲಗೋರಿ, ಕ್ರಿಕೆಟ್ ಇವರ ಮೆಚ್ಚುಗೆಯ ಆಟಗಳಾಗಿದ್ದವು. ಸಂಪ್ರದಾಯಸ್ಥ ಕುಟುಂಬ, ಸ್ಥಿತಿವಂತ ಮನೆತನ, ತಂದೆ ತಾಯಿಯ ಶಿಸ್ತು ಹಾಗೂ ಮನೆಯ ಸಂಸ್ಕಾರ ಮಗುವಿನ ವ್ಯಕ್ತಿತ್ವದ ಅಡಿಪಾಯವಾಯಿತು. ಬಾಲ್ಯದಲ್ಲಿ ಭೈರಾಪುರದಲ್ಲೇ ಬೆಳೆದರು. ಭೈರಾಪುರದ ಕಿರಿಯ ಪ್ರಾಥಮಿಕ ಶಾಲೆ ಮಗು ಗುರುರಾಜ್ ಅವರ ಎದೆಗೆ ಅಕ್ಷರಗಳನ್ನು ಬಿತ್ತಿದ ಮೊದಲ ಶಾಲೆ. ಮುಂದೆ 3 ಮತ್ತು 4ನೇ ತರಗತಿಯನ್ನು ತಾಯಿಯ ತವರೂರಾದ ಡಂಬಳದ ಸರಕಾರಿ ಶಾಲೆಯಲ್ಲಿ ಓದಿದ ಗುರುರಾಜ್ ಅವರು 5ರಿಂದ 8ನೇ ತರಗತಿಯನ್ನು ಅಳವಂಡಿಯ KVS ಶಾಲೆಯಲ್ಲಿ ಪೂರೈಸಿದರು. ಸೌಮ್ಯ ಸ್ವಭಾವದ ಬಾಲಕರಾಗಿದ್ದ ಗುರುರಾಜ್ ಅವರು ಓದಿನಲ್ಲಿ ಎಲ್ಲರಿಗಿಂತ ಮುಂದಿದ್ದರು. 1987ರಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಹೈಸ್ಕೂಲ್ನಲ್ಲಿ SSLCಯನ್ನು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆದ ಗುರುರಾಜ್ ಅವರ ಮನೆಯಲ್ಲಿ ಸಂತಸ ಮನೆ ಮಾಡಿತ್ತು. ನಂತರ ತಮ್ಮ PUCಯನ್ನು 1989ರಲ್ಲಿ ಅಳವಂಡಿಯ ಸಿದ್ದೇಶ್ವರ ಕಾಲೇಜಿನಲ್ಲಿ ಕಲಾ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಓದಿದರು. ನಂತರ ಅದೇ ವರ್ಷ ಮುಂಡರಗಿಯ ಶ್ರೀ ಅನ್ನದಾನೀಶ್ವರ ಕಾಲೇಜಿನಲ್ಲಿ TCH ಮುಗಿಸಿದ ಗುರುರಾಜ್ ಅವರು 1991ರಲ್ಲಿ ಮುಂಡರಗಿಯ KR ಬೆಲ್ಲದ್ ಮಹಾವಿದ್ಯಾಲಯದಲ್ಲಿ ಪದವಿ ಪಡೆದರು. ಇದಾದ ಮೇಲೆ ಗುರುರಾಜ್ ಅವರು ಉದ್ಯೋಗದ ಹುಡುಕಾಟದಲ್ಲಿ ತೊಡಗಿದರು. ಆರಂಭದಲ್ಲಿ ಹುಬ್ಬಳ್ಳಿಯ VRL ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿದರು. ಈ ಕೆಲಸ ತಾತ್ಕಾಲಿಕ ಎಂದು ಅರಿತ ಗುರುರಾಜ್ ಅವರು ಬೇರೆ ಕೆಲಸದ ಹುಡುಕಾಟದಲ್ಲಿದ್ದಾಗ ಸರಕಾರಿ ಶಾಲೆಗೆ ಶಿಕ್ಷಕರಾಗುವ ಅವಕಾಶ ಒದಗಿ ಬಂತು. 1994 ನವೆಂಬರ್ 23 ಗಂಗಾವತಿ ತಾಲೂಕಿನ ವೆಂಕಟಗಿರಿಯ ಸರಕಾರಿ ಶಾಲೆಗೆ ಶಿಕ್ಷಕರಾಗಿ ಸೇವೆಗೆ ಸೇರಿದರು. ಕೆಲವೇ ದಿನಗಳಲ್ಲಿ ಆ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳ ಮನಗೆದ್ದರು. ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾದರು. ದಿನ ಕಳೆದಂತೆ ಕುಟುಂಬದ ಜವಾಬ್ದಾರಿ ಗುರುರಾಜ್ ಅವರ ಮೇಲೆ ಬಿತ್ತು. 2003ರಲ್ಲಿ ಮಹಲಿಂಗಪುರದ ಸಂಪ್ರದಾಯಸ್ಥ ಕುಟುಂಬದ ರಾಧಾ ಅವರನ್ನು ಕೈ ಹಿಡಿದ ಗುರುರಾಜ್ ಅವರು ಸಂಸಾರದ ನೊಗ ಹೊತ್ತರು. ಶ್ರೀಮತಿ ರಾಧಾ ಹಾಗೂ ಗುರುರಾಜ್ ಅವರಿಗೆ ಸ್ವಾತಿ ಮತ್ತು ಸ್ವರೂಪ್ ಎಂಬ ಮುದ್ದಾದ ಮಕ್ಕಳು. ಚಂದದ ಸಂಸಾರ. ಮಗಳು ಸ್ವಾತಿ ಕಂಪ್ಯೂಟರ್ ಸೈನ್ಸ್ ಪದವಿ ಓದುತ್ತಿದ್ದಾಳೆ. ಮಗ ಸ್ವರೂಪ್ 10ನೇ ತರಗತಿ. 10 ವರ್ಷ ವೆಂಕಟಗಿರಿಯಲ್ಲಿ ಸೇವೆ ಸಲ್ಲಿಸಿದ ಗುರುರಾಜ್ ಅವರು 2004 ಆಗಸ್ಟ್ 3ರಂದು ನಿಲೋಗಿಪುರ ಗ್ರಾಮದ ಸರಕಾರಿ ಶಾಲೆಗೆ ವರ್ಗಾವಣೆಗೊಂಡರು. ಈ ಶಾಲೆಯಲ್ಲಿನ ಅವರ ಸೇವೆ ಅಮೂಲ್ಯ, ಅಮೋಘ, ಅವಿಸ್ಮರಣೀಯ. ಈ ಶಾಲೆಯಲ್ಲಿದ್ದಷ್ಟು ವರ್ಷ ಮಕ್ಕಳೊಂದಿಗೆ ಮಗುವಾದರು. ತಮ್ಮ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಧಾರೆ ಎರೆದರು. ಸದಾ ಹೊಸತನವನ್ನು ಬಯಸುವ ಇವರು ಸದಾ ಕ್ರಿಯಾಶೀಲ. ಕೇವಲ ಪಠ್ಯದ ಪಾಠಕ್ಕೆ ಸೀಮಿತವಾಗದೆ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯ,
ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸಿದರು. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಹಣದಿಂದ ಪುಸ್ತಕ ಕೊಡಿಸಿದರು. ಕೆಲವೊಮ್ಮೆ ಹೈಸ್ಕೂಲ್ ಶಿಕ್ಷಣಕ್ಕೆ ಶುಲ್ಕ ಭರಿಸಲು ಸಾಧ್ಯವಾಗದ ಮಕ್ಕಳ ಶಾಲಾ ಶುಲ್ಕವನ್ನು ತಾವೇ ಪಾವತಿಸಿ ಓದಲು ಪ್ರೇರೇಪಿಸಿದರು. ಶಾಲೆ ಬಿಟ್ಟ ಮಕ್ಕಳ ಮನೆಗೆ ತೆರಳಿ ಮಕ್ಕಳನ್ನು ಶಾಲೆಗೆ ಕರೆತಂದರು. ಈ ನಡುವೆ ಗುರುರಾಜ್ ಅವರು ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದುವ ಸದಾ ಅವಕಾಶ ಅವರನ್ನು ಹುಡುಕಿ ಬಂತು. ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕೆಂಬ ಹಂಬಲದಿಂದ ಮತ್ತೆ ಇದೇ ಶಾಲೆಗೆ 2022ರ ಮೇ 13ರಂದು ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದಿ ಸೇವೆ ಆರಂಭಿಸಿದರು. ಗುರುರಾಜ್ ಪಾಟೀಲರು ಕೇವಲ ಅಕ್ಷರ ಕಲಿಸುವ ಗುರುವಾಗಿರಲಿಲ್ಲ. ಅವರು ಶಾಲೆಯ ಅಭಿವೃದ್ಧಿಯ ಹರಿಕಾರರಾಗಿದ್ದರು. ಸರಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವ ಈ ಕಾಲದಲ್ಲಿ ತಾವು ಕೆಲಸ ಮಾಡುವ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡಬೇಕೆಂಬ ಛಲ ಅವರಲ್ಲಿತ್ತು. ಸರ್ಕಾರಿ ಅನುದಾನಕ್ಕೆ ಕಾಯುತ್ತಾ ಕೂರದೆ ತಮ್ಮ ಸ್ವಂತ ಹಣವನ್ನು ಶಾಲೆಯ ಅಭಿವೃದ್ಧಿಗಾಗಿ ಬಳಸಿದರು. ಶಾಲೆಯನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದರು. ಶಾಲೆಯ ಗೋಡೆಗಳಿಗೆ ಬಣ್ಣ ಹಚ್ಚಿಸುವುದು, ಮಕ್ಕಳಿಗೆ ಕುಳಿತುಕೊಳ್ಳಲು ಬೆಂಚುಗಳ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯಗಳ ನಿರ್ವಹಣೆ ಮತ್ತು ಸುಸಜ್ಜಿತ ಗ್ರಂಥಾಲಯದ ನಿರ್ಮಾಣಕ್ಕೆ ಅವರು ಮುಂದಾದರು. ಗುರುರಾಜ್ ಅವರ ಸಂಬಳದ ಒಂದು ಭಾಗ ಸದಾ ಶಾಲೆಯ ಅಭಿವೃದ್ಧಿಗೆ ಮೀಸಲಿರುತ್ತಿತ್ತು. ಅವರ ಈ ತ್ಯಾಗವನ್ನು ಕಂಡು ಗ್ರಾಮಸ್ಥರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಲು ಮುಂದಾದರು. ಅಚ್ಚುಕಟ್ಟಾದ ಬಿಸಿಯೂಟ ನಿರ್ವಹಣೆ, ಶಾಲೆಯ ಹಣಕಾಸಿನ ವ್ಯವಹಾರ ಹಾಗೂ ಶಾಲಾಡಳಿತದಲ್ಲಿನ ಪ್ರಾಮಾಣಿಕತೆ ಇವರ ದಕ್ಷತೆಗೆ ಹಿಡಿದ ಕನ್ನಡಿಯಾಗಿದೆ. ಈ ಶಾಲೆಯಲ್ಲಿರುವಷ್ಟು ವರ್ಷ ಶಿಕ್ಷಕರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು. ಸದಾ ನಗುಮುಖದೊಂದಿಗೆ ಶಾಲೆಗೆ ಬರುವ ಇವರ ಮನಸ್ಸು ಹೂವಿನಷ್ಟೇ ಕೋಮಲ. 22 ವರ್ಷಗಳಲ್ಲಿ ಯಾರೊಂದಿಗೂ ದ್ವೇಷ ಕಟ್ಟಿಕೊಳ್ಳದೆ ಎಲ್ಲರನ್ನೂ ಅಪ್ಪಿಕೊಳ್ಳುವ ಇವರು ವಿಶಾಲ ಹೃದಯದವರು, ಸೂಕ್ಷ್ಮಮತಿಗಳು. ಶಿಕ್ಷಕರಿಗೆ ಏನೇ ಹೇಳಬೇಕಿದ್ದರೂ ಮೃದುವಾಗಿ ಹೇಳುವ ಇವರು ಸೌಮ್ಯವಾದಿ, ನಿಷ್ಕಲ್ಮಶ ಮನಸ್ಸು. ಸರಳ ಬದುಕು ಹಾಗೂ ಪ್ರಾಮಾಣಿಕ ಸೇವೆ ಇವರ ಬದುಕಿನ ಮೌಲ್ಯಗಳು. ಗುರುರಾಜ್ ಪಾಟೀಲರು ಎಂದಿಗೂ ಪ್ರಶಸ್ತಿಯ ಹಿಂದೆ ಹೋದವರಲ್ಲ. ಮಕ್ಕಳ ಮೆಚ್ಚುಗೆಯೇ ಬಹುದೊಡ್ಡ ಪ್ರಶಸ್ತಿ ಎಂದು ಭಾವಿಸಿ ಶಾಲೆ ಹಾಗೂ ಮಕ್ಕಳ ಸೇವೆ ಮಾಡಿದರು. ಇವರ ಸೇವೆಯನ್ನು ಗುರುತಿಸಿ ಕೊಪ್ಪಳ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ಜಿಲ್ಲಾ ಉತ್ತಮ ಮುಖ್ಯೋಪಾಧ್ಯಾಯ ಪ್ರಶಸ್ತಿ ಲಭಿಸಿದೆ. ಈಗ ತಮ್ಮ ಸೇವೆಯ ಮತ್ತೊಂದು ಮೈಲುಗಲ್ಲು ತಲುಪಿರುವ ಇವರು ದಿನಾಂಕ 31 ಜನವರಿ 2026ರಂದು ಹಿರಿಯ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದಿ ಪಕ್ಕದ ಹಟ್ಟಿ ಗ್ರಾಮದ ಸರಕಾರಿ ಶಾಲೆಗೆ ನಿಯುಕ್ತಿ ಹೊಂದಿದ್ದಾರೆ. ಸದಾ ಹಸನ್ಮುಖಿ, ಕ್ರಿಯಾಶೀಲ. ಇವರ ಶಿಸ್ತು, ಸಮಯ ಪಾಲನೆ, ಶ್ರದ್ಧೆ, ಪ್ರಾಮಾಣಿಕತೆ ಹಾಗೂ ತಾಳ್ಮೆ ಇತರರಿಗೆ ಮಾದರಿಯಾಗಿದೆ. ನಮ್ಮೂರಿನಲ್ಲಿ 22 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಗ್ರಾಮದ ಎಲ್ಲ ಸಮುದಾಯಗಳೊಂದಿಗೆ ನೀವು ಹೊಂದಿರುವ ಬಾಂಧವ್ಯ ಬೆಲೆ ಕಟ್ಟಲಾಗದು. ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನೀವು ಮಾಡಿದ ಸೇವೆ ಜನರ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಈಗ ನಿಲೋಗಿಪುರ ಶಾಲೆಯಿಂದ ಹಿರಿಯ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದಿ
ಪಕ್ಕದ ಹಟ್ಟಿ ಗ್ರಾಮದ ಸರಕಾರಿ ಶಾಲೆಗೆ ನಿಯುಕ್ತಿಗೊಂಡು ನಿರ್ಗಮಿಸುತ್ತಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಾನು ಗುರುಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಅವರು ನೆಲ್ಗಿಪುರಕ್ಕೆ ಟ್ರಾನ್ಸ್ಫರ್ ಆಗಿ 22 ವರ್ಷ ಆಯ್ತು. 22 ವರ್ಷ ಒಳಗ ಅವರು ಜನರ ಪ್ರೀತಿ ಸಹಕಾರ ಎಲ್ಲಾನು ಗಳಿಸ್ಕೊಂಡಿದ್ದಾರೆ. ಮತ್ತು ಸ್ಕೂಲನು ಆ ರೀತಿನೂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದರಿಂದ ಅವ್ರು ಒಬ್ಬರ ಕಡೆಯಿಂದನೂ ಇದೆಲ್ಲ ಸಾಧ್ಯ ಆಗಲಿಲ್ಲ. ಬಟ್ ಎಲ್ಲ ಶಿಕ್ಷಕರು ಅವರಿಗೆ ಸಹಕಾರನ ಅಷ್ಟ ಕೊಟ್ಟಾರ, ಮತ್ತೆ ಎಲ್ಲಾ ಜನರು ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ. ಫಸ್ಟ್ ಪ್ರಿಪರೇಷನ್ ಸ್ಕೂಲಿಗೆ ಕೊಡ್ತಿದ್ರು. ಅವರು ಕೆಲಸ ಹೇಳಬೇಕು ಅಂತಂದ್ರೆ, ಅವರು ಸ್ಕೂಲ್ನಲ್ಲಿ ಆನ್ಲೈನ್ ಏನ್ ಕೆಲಸ ಇರ್ತದ 12 ಗಂಟೆ ತನಕ ಕೂತ್ ಮಾಡಿದ್ದು ಉದಾಹರಣೆನೂ ಅದ. ಮತ್ತ 4 ಗಂಟೆಗೆ ಎದ್ದು 6 ಗಂಟೆ ತನಕ ಮಾಡೋದು ಉದಾಹರಣೆನೂ ಅದ. ಮತ್ತು ಸ್ಕೂಲು ಸೂಟಿಯಲ್ಲಿನೂ ಅವರು ಸ್ಕೂಲನ್ನು ಯಾವಾಗಲೂ ಬಿಟ್ಕೊಟ್ಟಿಲ್ಲ. 2 ದಿನ 3 ದಿನ ಆದ್ರೂ ಅವ್ರು ಮೊದಲು ಸ್ಕೂಲ್ಗೆನೆ ಹೋಗಿ ಬಂದು ಎಲ್ಲ ಕೆಲಸನೂ ಮಾಡಿದ್ದಾರೆ. ಈಗ ನಾನು ಎಲ್ಲರಿಗೂ ಧನ್ಯವಾದನ ಹೇಳ್ತಾ ಇದ್ದೀನಿ. ಅಲ್ಲಿನ ಊರು ಜನತೆಗೂ ಹೇಳ್ತಾ ಇದ್ದೀನಿ, ಟೀಚರ್ಸ್ ಗುರುಗಳ ವೃಂದಕ್ಕೂ ನಾ ಹೇಳ್ತಾ ಇದ್ದೀನಿ, ಮತ್ತು ಎಲ್ಲ ಮಕ್ಕಳಿಗೂ ಹೇಳ್ತಾ ಇದ್ದೀನಿ. ಸರ್ ಮಾತ್ರ ಆ ಸ್ಕೂಲನ್ನು ಯಾವಾಗೂ ಮರೆಯಂಗಿಲ್ಲ. ನೆಲ್ಗಿಪುರ ಗ್ರಾಮದ ಜನತೆಗೆ ಒಳ್ಳೆಯದಾಗಲಿ, ಅಲ್ಲಿನ ಮಕ್ಕಳಿಗೂ ಒಳ್ಳೆಯದಾಗಲಿ. ನೆಲ್ಗಿಪುರ ಗ್ರಾಮ ಇನ್ನಷ್ಟು ಎತ್ತರವಾಗಿ ಬೆಳೆಯಲಿ. ಅವರ ಪ್ರೀತಿ ಸಹಕಾರ ಸದಾ ಹೀಗೆ ಇರಲಿ. ಧನ್ಯವಾದಗಳು. ಮಹಾಗುರುವೇ, ನಾವಿಂದು ನಿಮಗೆ ಬೀಳ್ಕೊಡುತ್ತಿಲ್ಲ. ನಿಮ್ಮ ಹೆಜ್ಜೆ ಗುರುತುಗಳನ್ನು ನಮ್ಮೆದೆಯಲ್ಲಿ ಅಚ್ಚೊತ್ತಿಕೊಳ್ಳುತ್ತಿದ್ದೇವೆ. ಸೇವೆಯಲ್ಲಿ ಸಾರ್ಥಕತೆ ಕಂಡ ಸಂತನೆ, ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ. ನಿಮ್ಮ ಭವಿಷ್ಯ ಉಜ್ವಲಗೊಳ್ಳಲಿ. ನಿಮ್ಮಿಂದ ಸಾವಿರ ವಿದ್ಯಾರ್ಥಿಗಳ ಬಾಳು ಬೆಳಗಲಿ. ನಿಲೋಗಿಪುರ ಗ್ರಾಮದ ಸಮಸ್ತ ಮಹಾಜನತೆ, ಶಾಲಾಭಿವೃದ್ಧಿ ಸಮಿತಿ, ಶಿಕ್ಷಕರಿಂದ, ಮುದ್ದು ಮಕ್ಕಳ ಪರವಾಗಿ ಕೋಟಿ ಕೃತಜ್ಞತೆಗಳು. ನಮಸ್ಕಾರ. ನಮ್ಮೆಲ್ಲ ನಗುವು ಮರೆಯಾಯಿತೆಂದು ಗುರುರಾಜ ಎಂಬ ಪ್ರೀತಿಯ ಸಿಂಧು. ನಮ್ಮೆಲ್ಲ ನಗುವು ಮರೆಯಾಯಿತೆಂದು ಗುರುರಾಜ ಎಂಬ ಪ್ರೀತಿಯ ಸಿಂಧು. ಪ್ರೀತಿಯ ಬಂಧ ಇರಲಮ್ಮ ಎಂದು ಎಂದೆಂದು ನಗಲಮ್ಮ ಈ ಪ್ರೇಮ ಗಂಧ. ನಮ್ಮೆಲ್ಲ ನಗುವು ಮರೆಯಾಯಿತೆಂದು ಗುರುರಾಜ ಎಂಬ ಪ್ರೀತಿಯ ಸಿಂಧು. ಕಲಿಸಿದೆ ಈ ಬಾಳು ನಗುತ್ತಿರಲಿ. ನಿಮ್ಮೆಲ್ಲ ಕನಸು ನನಸಾಗಿರಲಿ. ನಗು ಮೊಗದ ಪರಂಜಿ ಗುಣದಲ್ಲಿ ಗುಲಗಂಜಿ
ಕನಸು ನನಸಾಗಿರಲಿ. ಹಣವಂತರಲ್ಲದ ಗುಣವಂತ ನೀವು, ಕಣ ಕಣದಲ್ಲಿ ಬೆರೆತೋಗಿದೆ ಬಾಳೆಲ್ಲ ನಲಿವು. ನಮ್ಮೊಳಗೆ ಮೇಲೈಸಿದೆ ನಿಮ್ಮೆಲ್ಲ ಅರಿವು, ಪಠ್ಯಪಾಠದಲ್ಲಿ ನೀವೇ ನಮ್ಮ ಗುರುವು. ನೀವು ಬೆಳಗಿದೆ ಈ ಜ್ಯೋತಿ ಬೆಳಗಿರಲಿ, ಈ ನಿಮ್ಮ ಬೆಳಕು ಹೊಂಬೆಳಕಾಗಿರಲಿ. ನಮ್ಮೊಂದಿಗೆ ಕಳೆದ ಕ್ಷಣಗಳೇ ಅತಿ ಮಧುರ, ಆ ನೆನಪೇ ನಮಗೆ ಎಂದೆಂದೂ ಅಮರ. ಮಗುವಂತ ಮನಸ್ಸೇ ಅದು ಸುಂದರ, ನಿಮ್ಮ ಹೃದಯವೇ ನಮಗೀಗ ಅಕ್ಷರದ ಮಂದಿರ. ನೀವು ಬೆಳಗಿದೆ ಜ್ಯೋತಿ ಬೆಳಗಿರಲಿ, ನಿಮ್ಮ ಬೆಳಕು ಹೊಂಬೆಳಕಾಗಿರಲಿ. ನಮ್ಮೆಲ್ಲ ನಗುವು ಮರೆಯಾಯಿತೆಂದು ಗುರುರಾಜ ಎಂಬ ಪ್ರೀತಿಯ ಸಿಂಧು. ನಮ್ಮೆಲ್ಲ ನಗುವು ಮರೆಯಾಯಿತೆಂದು ಗುರುರಾಜ